Hello guys, welcome back to new video. ಇದ್ದ ತಕ್ಷಣದ ವ್ಯೂ ನೋಡಿದ್ವಿ. ಓ ಮೈ ಗಾಡ್, ತೋರಿಸ್ತೇನೆ ರೀ. ಸಿ, ದಿಸ್ ಇಸ್ ದ ವ್ಯೂ ಫ್ರಮ್ ಅವರ್ ರೂಮ್. ಫುಲ್ ಆಫ್ ಸ್ನೋ. ರೋಡ್ ಅಲ್ಲಿ ಸ್ನೋ ನೋಡಿ, ಸ್ನೋ. ಇಲ್ಲಿ ಫುಲ್ ಸ್ನೋ. ಫುಲ್ ಇಲ್ಲಿ ನೋಡಿ, full snow. ಇವತ್ತು ನೆಕ್ಸ್ಟ್ ಡೇ ನಮ್ದು ಸೋಲಂಗ್ ವ್ಯಾಲಿ. ಸೊ ಗೊತ್ತಿಲ್ಲ ಹೋಗ್ಲಿಕ್ಕೆ ಬಿಡ್ತಾರಂತ. ಫುಲ್ ರೋಡ್ ಅಲ್ಲಿ ಸ್ನೋ, ಕಾರಲ್ಲಿ ಫುಲ್ ಎಲ್ಲ ಸ್ನೋವೇ. ಸೂಪರ್ ಕೋಲ್ಡ್ ಆಗಿದೆ. ಹೇಗಾಯ್ತು ನಿದ್ದೆ? ಚೆನ್ನಾಗಿತ್ತು. ಫುಲ್ ಚಳಿ ಆಗ್ತಾ ಇತ್ತು. ಹೀಟರ್ ಹಾಕಿದ್ವಿ. ಓಪನ್ ಇಟ್ಟಿದ್ದೆ ಬ್ಯಾಗ್ ಎಲ್ಲ, ನಂಗೆ ಗೊತ್ತೇ ಆಗಿಲ್ಲ. ಕ್ಲೋಸ್ ಆಗ್ತಿದ್ರೆ ಸ್ವಲ್ಪ ಅಷ್ಟು ಕೋಲ್ಡ್ ಆಗ್ತಾ ಇರ್ಲಿಲ್ಲ. ಬೈ ಮಿಸ್ಟೇಕ್ ಅದು ಗಾಳಿಗೆ ಆ ತರ ಆಯ್ತು, ಗೊತ್ತಿಲ್ಲ. ಬಟ್ ಹೀಟರ್ ಹಾಕಿದ್ವಿ, ಸೊ ಅದಾದ್ರೂ ಸ್ವಲ್ಪ ಸೇವ್ ಆಯ್ತು ನಮ್ಮ ಕೋಲ್ಡ್. Hello guys, we are ready for day 2 in Manali. Danu, say hi. 1 second. Hi. Oh, ನಾನು ಕಾಣ್ತೀನಿ. ಸೊ ಈಗ ಆ್ಯಕ್ಚುಲಿ ಸ್ಯಾಡ್ ನ್ಯೂಸ್ ಏನಂದರೆ, ಇವತ್ತಿದ್ದು ನಮ್ಮ ಪ್ಲ್ಯಾನ್ ಪ್ರಕಾರ ಸೋಲಾಂಗ್ ವ್ಯಾಲಿ ಹೋಗ್ಲಿಕ್ಕಿತ್ತು. ಬಟ್ ಇಲ್ಲಿ DC ಆರ್ಡರ್ ಆಗಿದೆ ಅಂತೆ ಆ್ಯಂಡ್ ಆರೆಂಜ್ ಅಲರ್ಟ್ ಕೊಟ್ಟಿದ್ದಾರೆ. ಹೆವಿ ಸ್ನೋಫಾಲ್ ಇದೆ ಅಂತೆ ಮೇಲೆ. ಸೊ ನಾವು ಅದು ನಾಳೆದು ಪ್ಲ್ಯಾನ್ ಇವತ್ತು ಮಾಡಿ, ಇವತ್ತಿದು ಪ್ಲ್ಯಾನ್ ನಾಳೆ ಮಾಡುವ ಪ್ಲ್ಯಾನಲ್ಲಿದ್ದೇವೆ. ಆ್ಯಸ್ ಪರ್ ವೆದರ್, ಗೂಗಲಲ್ಲಿ ವೆದರ್ ಹೇಗೆ ಕಾಣ್ತದೆ ಅಂದರೆ ನಾಳೆ ಅಷ್ಟು ಸ್ನೋಫಾಲ್ ಇಲ್ಲ ಅಂತ. ಸೊ ಮೇ ಬಿ ನಮಗೆ ಲಕ್ಕಿದ್ರೆ ನಾಳೆ ಸೋಲಾಂಗ್ ವ್ಯಾಲಿ ಹೋಗ್ಬೋದು. ಬಟ್ ವಿ ಆರ್ ಸ್ಯಾಟಿಸ್ಫೈಡ್. ಆ್ಯಕ್ಚುಲಿ ನಿನ್ನೆ ಸ್ನೋಫಾಲ್ ಸಿಕ್ಕಿತ್ತು, ಅದರ ವಿಡಿಯೋ ನಾನು ಇದಕ್ಕೆ ಹಾಕ್ತೇನೆ. ಆ್ಯಂಡ್ ಮಾಲ್ ರೋಡಲ್ಲಿ ಸ್ನೋಫಾಲ್ ಸಿಕ್ಕಿತ್ತು. ಆ್ಯಂಡ್ ಇವತ್ತು ನಮ್ಮ ರೂಮ್ ಎದುರೇ ನೀವು ಕ್ಲಿಪ್ಪಿಂಗ್ಸ್ ನೋಡಿರ್ಬೋದು. ಎದ್ದಾಗ ವಾವ್ ಅಂತ ಫೀಲ್ ಆಯಿತು. ತುಂಬ ವ್ಯೂ ಎಲ್ಲ ಚೆನ್ನಾಗಿತ್ತು. ಆ್ಯಂಡ್ ಮನೆ ಲೈಕ್ ರೂಮ್ ಕೆಳಗೇನೆ ಸ್ನೋ ಎಲ್ಲ ಇದೆ. ಸೊ ವಿ ಆರ್ ಸ್ಯಾಟಿಸ್ಫೈಡ್. ನಾಳೆ ಸಿಗ್ಲಿಲ್ಲಾದ್ರೂ ಪರವಾಗಿಲ್ಲ, ಬಂದದಕ್ಕೂ ಸಾರ್ಥಕ ಆಯಿತು ನಿನ್ನೆ ಸ್ನೋಫಾಲ್ ಆ್ಯಂಡ್ ಇವತ್ತು ಸ್ನೋ. ಸೊ ಸಿಕ್ಕಿದ್ರೆ ಇನ್ನೂ ಚಂದ ಇರುತ್ತೆ, ಯಾಕೆಂದರೆ ಅಲ್ಲಿ ಕೆಲವು ರೈಡ್ಸ್ ಆ್ಯಂಡ್ ಪ್ಯಾರಾಗ್ಲೈಡಿಂಗ್ ಅದೆಲ್ಲ ಮಾಡ್ತೇವೆ. ಗೊತ್ತಿಲ್ಲ, ಧೈರ್ಯ ಬಂದರೆ ಮಾಡ್ತೇವೆ, ಇಲ್ಲದಿದ್ರೆ ಇಲ್ಲ. ಸೊ ಈಗ ಹೊರಡಿ ನಾವು ಬ್ರೇಕ್ಫಾಸ್ಟಿಗೆ ಅಂತ ಹೋಗ್ತಾ ಇದ್ದೇವೆ. ನೀವು ನೋಡ್ತಿರುವ ಹಾಗೆ ಅಲ್ಲಿ ಒಂದು ಟ್ರೀ ಕಾಣಿಸ್ತಾ ಇರ್ಬೋದು, ಫುಲ್ ಗ್ರೀನರಿಯಾಗಿ. ಅದು ಬಿಟ್ಟರೆ ಬೇರೆ ಯಾವ ಟ್ರೀಯಲ್ಲೂ ಲೀವ್ಸ್ ಕಾಣಲ್ಲ. ಇಟ್ಸ್ ಎಕ್ಸ್ಪೆನ್ಸಿವ್. ಅದರ ಹೆಸರು ಬಿಹಾರ್ ಟ್ರೀ ಅಂತ. ಒಂದು ಟ್ರೀಗೆ ಬರೋಬ್ಬರಿ 30 ಇಂದ 40 ಲಕ್ಷವರೆಗೂ ಬೆಳೆ ಬಾಳುವಂತಹ ವುಡ್ ಇದೆ ಅದರಲ್ಲಿ. ಆ್ಯಂಡ್ ಲುಕ್ ಎಟ್ ದ ವ್ಯೂ ವಿತ್ ದ್ಯಾಟ್. And this is our dream drive. Yes, this indeed is our dream place as well as dream ride. ನಾನು ಆಗ ಹೇಳಿದ್ದೆ ಲೈಕ್ ಸೋಲಾಂಗ್ ವ್ಯಾಲಿಗೆ ಹೋಗ್ಲಿಕ್ಕಿಲ್ಲ, ಶಿಫ್ಟ್ ಆಯಿತು ಅಂತ. ಬಟ್ ಈಗ ಹೋಗ್ತಿದ್ದೇವೆ. ಏನೋ ಅಲ್ಲಿ ಹೇಳಿದ್ರಂತೆ ಹೋಗ್ಬೋದು ಅಂತ. ಸೊ ಬಟ್ ಫುಲ್ ಸ್ನೋ ಇದೆ ನೋಡಿ. ಫುಲ್ ಸ್ನೋ. ರೋಡ್ ಫುಲ್, ವೆಹಿಕಲ್ ಫುಲ್ ಆಫ್ ಸ್ನೋಸ್. ನೈಸ್. ಆ್ಯಂಡ್ ಅಲ್ಲಿಗೆ ಹೋಗಿ ಇಲ್ಲಿಂದ ಎಷ್ಟೊತ್ತಿದೆ ಅಲ್ಲಿಗೆ? 2 hours. So 2 hours full of snow drive. Nice. ಸೊ ಇಲ್ಲಿ ಹೊರಗಡೆ ಸ್ಟೇಟಿಂದ ಬರೋರು ಗಾಡಿನ ಓವರ್ಟೇಕ್ ಮಾಡಿಕೊಂಡು ಅಡ್ಡ ದಿಡ್ಡ ಓಡಿಸಿ ಈ ಥರ ಪ್ರಾಬ್ಲಮ್ಸ್ ಕ್ರಿಯೇಟ್ ಮಾಡ್ತಾರೆ. ನೀವು ನೋಡ್ತಿರುವಾಗ ನೋಡಿ, ಇವರಿಂದಾಗಿ ಫುಲ್ ಜಾಮ್ ಆಗುತ್ತೆ. ಸೊ ಇಲ್ಲಿ ಲೋಕಲೈಟ್ಸ್ಗೆ ಗೊತ್ತು ಹೇಗೆ ಹೋಗಬೇಕು, ಹೇಗೆ ಹೋಗಬಾರ್ದು ಅಂತ. ಬಟ್ ಯು ಪಿ ಹೊರಗಡೆ, ಮನಾಲಿಯಿಂದ ಹೊರಗಡೆ ಇರೋರು, ಇಲ್ಲ ಡೆಲ್ಲಿಯಿಂದ ಬರೋರು, ಇವರೆಲ್ಲ ಈ ಥರ ನೋಡಿ, ಈ ಥರ
ನೋಡಿ ಇಲ್ಲಲ್ಲೇನೋ ಇವಾಗ ಆಗಿದೆ ಗಾಡಿ, 2 ಗಾಡಿ ಆಲ್ಮೋಸ್ಟ್ ಟಕ್ಕರ್ ಆಗಿರಬೇಕು, ಅದಕ್ಕೆ ಜಾಮ್ ಆಗಿದೆ. ಒಳಗಡೆ ಹೋಗೋಕ್ಕೆ ಇಲ್ಲಿಂದ ಡ್ರೆಸ್ ಬಾಡಿಗೆಗೆ ತಗೋಬೇಕು. ಶೂ ಸಿಗುತ್ತೆ, ಸ್ನೋ ಶೂಸ್ ಆಸ್ ವೆಲ್ ಆಸ್ ಸ್ನೋ ಡ್ರೆಸ್ ಸಿಗುತ್ತೆ. 250 ರುಪೀಸ್ ಓನ್ಲಿ. ಫುಲ್ ಸೆಟ್ ಸಿಗುತ್ತೆ ಪರ್ ಪರ್ಸನ್. 250 ರುಪೀಸ್ ಬಾಡಿಗೆ ಕೊಡಬೇಕು. ದೇಕು ಸೊ ಇಷ್ಟು ಐಟಮ್ಸ್ ಇದೆ ನೋಡಿ ಇಲ್ಲಿ. ನೋಡಿ ಈಗ ಶೂ ಹಾಕ್ತಿದ್ದೀವಿ, ನಂದು ಆಲ್ರೆಡಿ ಆಯಿತು. ನೋಡಿ ಅಲ್ಲಿಗೆ ಹೋಗ್ಬೇಕೀಗ, ಸೋಲಾಂಗ್ ವ್ಯಾಲಿ. ಸೊ ಇದೆಲ್ಲ ರೇಟ್, ಇದೆಲ್ಲ ಎಕ್ಸ್ಟ್ರಾ 250 ಬರಲ್ಲ. ಗ್ಲೌಸ್, ಶೂ, ಸಾಕ್ಸ್ ಎಲ್ಲ ಎಕ್ಸ್ಟ್ರಾ. ಈ ತರ ರೆಡಿ ಆಗಿದೆ ನೋಡಿ. ಅವ್ಯಾ ಹಲೋ ಗಾಯ್ಸ್, ಈಗ ನಾವು ಅಡ್ವೆಂಚರ್ಸ್ ಎಲ್ಲ ಟ್ರೈ ಮಾಡ್ಲಿಕ್ಕೆ 3 ಅಡ್ವೆಂಚರ್ ಚೂಸ್ ಮಾಡಿದ್ವಿ. ಒಂದು ಯಾವುದು ಸ್ಕೀಯಿಂಗ್, ಒಂದು ಸ್ಕೀಯಿಂಗ್, ಒಂದು ಜಿಪ್ ಲೈನ್. ಆಕ್ಚುಲಿ ಜಿಪ್ ಲೈನ್ ಫಸ್ಟ್ ಟೈಮ್ ಸ್ನೋ ಅಲ್ಲೆಲ್ಲ ಟ್ರೈ ಮಾಡೋದು ನೋಡ್ಬೇಕು. ಅಂಡ್ ಅನದರ್ ಒನ್ ಈಸ್ ಟೈರ್. ಸೊ 3 ಚೂಸ್ ಮಾಡಿದ್ವಿ. ಸೊ So Navya is learning to do the skewing or whatever that is. So skewing ಕಲಿತಾ ಇದ್ದಾಳೆ ಅವಳು. How is it? This side. How is it? Left side. Latani. Chalo. Right side है. सुता. चलिए आ जाओ. ಧನುಷ್ ಒಂದು ಪಾಡ್ಲ ಸ್ಪೆಕ್ಸ್ ಗಾಗಲ್ಸ್ ಇದ್ದಾರೆ. ಸೂಪರ್ ಗಾಯ್ಸ್, ನೋಡಿ ಫುಲ್ ಕೋಲ್ಡ್. ಅಲ್ಲಿ ಧನು ಟ್ರೈ ಮಾಡ್ತಾ ಇದ್ದಾನೆ. ಎಸ್ ನೋಡಿ ಒಂದು ಫ್ರೆಂಡ್. How are you feeling? Cold as it gets. As cool as it gets. ಹಾಯ್ ಗಾಯ್ಸ್, ಈಗ ನಾವು ಫುಲ್ ಟಾಪಲ್ಲಿ ಇದ್ದೇವೆ, ಸೋಲಾಂಗ್ ವ್ಯಾಲಿ ಹತ್ರ. ಫುಲ್ ನಾವು ಟ್ರೆಕ್ಕಿಂಗ್ ಥರ ಮಾಡಿಕೊಂಡು ಬಂದದ್ದು ಇದರಲ್ಲಿ, ಸ್ನೋ ಅಲ್ಲಿ. ಸೊ ಒನ್ ಸೆಕೆಂಡ್ ನೋಡಿ, ಫುಲ್ ವ್ಯೂಸ್ ತೋರಿಸಲ್ಲ. ವ್ಯೂ ಅವರ ಉಲ್ಟಾ ಬರ್ತದೆ. Snowfall. Full snow. Say I don't know. Full snow. Crazy heaven. ಎಲ್ಲ ತಂದ್ರು, ಇಲ್ಲಿ ತಿನ್ನು ಒಂದು ಜೋಶೆ ಬೇರೆ, ಮಜಾನೇ ಬೇರೆ. ಮಜಾನೇ ಬೇರೆ. ಇನ್ನು ದೊಡ್ಡದು ಮಾಡು. ಡಿನ್ನರ್ಗೆ ಚಿಕನ್ ಇಲ್ಲ, ಎಗ್ ಇದೆ, ರೋಟಿ, ಜೀರಾ ರೈಸ್, ದಾಲ್, ಪನ್ನೀರ್ ಆ್ಯಂಡ್ ಟೊಮೆಟೊ ಸೂಪ್ ಇದೆ. ಮತ್ತೆ ಇನ್ನೊಂದು ಆಲೂ ಇನ್ನೊಂದು ಕರಿ ಇದೆ, ಮತ್ತೆ ಖೀರಿದೆ. ಎಸ್ ಗಾಯ್ಸ್, ಇದಾಗಿತ್ತು ಡೇ 2 ಇನ್ ಮನಾಲಿ. ಆ್ಯಕ್ಚುಲಿ ಇದರ ಎಂಡಿಂಗ್ ನಾನು ನೆಕ್ಸ್ಟ್ ಡೇ ತೆಗಿತಾ ಇದ್ದೇನೆ, ಬಿಕಾಸ್ ಲಾಸ್ಟ್ ಡೇ ಲೈಕ್ ಡೇ 2 ತುಂಬ ಟಯರ್ಡ್ ಆಗಿದ್ವಿ. ಅಡ್ವೆಂಚರ್, ಸ್ನೋಫಾಲ್ ಎಲ್ಲ ಎಕ್ಸ್ಪೀರಿಯನ್ಸ್ ಮಾಡಿ ಟಯರ್ಡ್ನ ಜೊತೆ ಥ್ರಿಲ್ಲಿಂಗ್ ಆಗಿ ಟಯರ್ಡ್ ಆಗಿದ್ವಿ. ಸೊ ಎಸ್, ಅಬೌಟ್ ಇವತ್ತು ನೀವು ನೋಡಿರ್ಬೋದು ಎಲ್ಲ ಅಡ್ವೆಂಚರ್ ಎಲ್ಲ ಟ್ರೈ ಮಾಡಿದ್ವಿ. ನಾವು ಜಿಪ್ ಲೈನ್ ಟ್ರೈ ಮಾಡಿದ್ವಿ, ಮತ್ತು ಅದಕ್ಕೆಂತ ಹೇಳೋದು
ಸ್ಕೀಯಿಂಗ್ ಯಾ ಅದು ಟ್ರೈ ಮಾಡಿದ್ವಿ. ಆ್ಯಂಡ್ ಇನ್ನೊಂದು ನಮ್ಮ ಪ್ಯಾಕೇಜಲ್ಲಿತ್ತು ಟೈರ್ ಅಂತ, ಲೈಕ್ ಟ್ಯೂಬಲ್ಲಿ ಫುಲ್ ಸ್ನೋ ಎಕ್ಸ್ಪೀರಿಯನ್ಸ್ ಮಾಡೋದು. ಬಟ್ ಅದು ಲಾಸ್ಟ್ ಮೂಮೆಂಟಾಗಿ ಕ್ಯಾನ್ಸಲ್ ಮಾಡಿದ್ರು, ಅಲ್ಲಿ ಯಾವುದು ಅದು ಅಡ್ವೆಂಚರ್ ಇರಲಿಲ್ಲ. ಬಟ್ ನಮಗೆ ಬಂಜಿ ಜಂಪಿಂಗ್ ಮಾಡಿ ಅಂತ ಹೇಳಿದರು. ಬಟ್ ನಮ್ಗೆ ಇಷ್ಟ ಇರಲಿಲ್ಲ ಬಂಜಿ ಜಂಪಿಂಗ್, ಅದು ಸಿಂಪಲ್ ಆಗಿತ್ತು, ಜಸ್ಟ್ ಒಂದು ಜಂಪ್ ಮಾಡೋದು. ಬಂಜಿ ಜಂಪಿಂಗ್ ಫುಲ್ ಮೇಲಿಂದ ಕೆಳಗೆ ಇರುವ ಬಂಜಿ ಜಂಪಿಂಗ್ ಅಲ್ಲ, ಜಸ್ಟ್ ಒಂದು ಜಂಪ್ ಮಾಡಿ ಹೀಗೆ ಇದು ಮಾಡೋದು. ಸೊ ಅದು ನಾವು ಬೇಡ ಅಂತ ಹೇಳಿದ್ವಿ. ಸೊ ನಮಗೆ ರೀಫಂಡ್ ಮಾಡಿದರು. ಸೊ ನಮ್ಮ ಪ್ಯಾಕೇಜ್ ಎಷ್ಟಿತ್ತು, ಏನೆಲ್ಲ ಕೇರ್ ತಗೊಳ್ಬೇಕು ಪ್ಯಾಕೇಜ್ ತಗೊಳ್ಬೇಕಾದ್ರೆ, ಬಿಕಾಸ್ ನಾವು ಫುಲ್ ಅಮೌಂಟ್ ಕೊಟ್ಟಿದ್ವಿ. ಓಕೆ, ಅವ್ರು ರೀಫಂಡ್ ಮಾಡಿಗೂ ಇದು ಕಾಂಬೋ ಕೈಂಡ್ ಆಕ್ಟಿವಿಟಿ ಪ್ಯಾಕೇಜ್ ಅದು ಕಾಂಬೋ. ಸೊ ನಾವು ಫಸ್ಟೇ ಎಲ್ಲ ಅಮೌಂಟ್ ಕೊಟ್ಟಿದ್ವಿ. ಸೊ ಆಕ್ಚುಲಿ ಹಾಗೆ ಮಾಡಬಾರ್ದು ಫಸ್ಟ್ ಅಮೌಂಟ್, ಯಾಕಂದ್ರೆ ಅವರಿಗೆ ಗೊತ್ತಿರ್ಬೋದು, ಅಲ್ಲಿ ಅವರೇ ಆಗಿರ್ಬೇಕಾದ್ರೆ ಯಾವುದೆಲ್ಲ ಅಡ್ವೆಂಚರ್ ಈಗ ಕರೆಂಟ್ಲಿ ಇದೆ ಇಲ್ಲ ಅಂತ ಅವರಿಗೆ ಗೊತ್ತೇ ಇರ್ತದೆ. ಬಟ್ ನಮ್ಮನ್ನು ಅದು ತಗೊಳ್ಳಿ ಇದು ತಗೊಳ್ಳಿ, ನಮಗೆ ಇದು ನಿಮ್ಗೆ ಅಫೋರ್ಡೆಬಲ್ ಅಲ್ಲಿ ಸಿಗುವ ಪ್ಯಾಕೇಜ್ ಹಾಗೆ ಅಂತ ತುಂಬಾ ಹೇಳಿದ್ರು. ನಾವು ಓಕೆ ಫಸ್ಟ್ ಟೈಮ್ ಹೋಗುದು ಟ್ರೈ ಮಾಡೋಣ ಅಂತ ಹೇಳಿ ಫುಲ್ ಪ್ಯಾಕೇಜ್ ತಗೊಂಡ್ವಿ. ಬಟ್ ಲಾಸ್ಟ್ ಮೂಮೆಂಟ್ ಹೇಳ್ತಿದ್ದಾರೆ ಅದಿಲ್ಲ, ಅದು ನಮ್ಗೆ ಗೊತ್ತಿರಲಿಲ್ಲ, ಹಾಗೆ ಹೀಗೆ ರೀಫಂಡ್ ಮಾಡ್ಲಿಕ್ಕೆ ಆಗುದಿಲ್ಲ, ನಿಮ್ಗೆ 500 ರೀಫಂಡ್ ಮಾಡ್ತೇನೆ ಹಾಗೆ ಹೀಗೆ ಅಂತ ಕೆಲವು ಅಲ್ಲಿ ಸ್ವಲ್ಪ ಮಾತುಕತೆ ಆಯ್ತು. ಓಕೆ, ಆರ್ಗ್ಯುಮೆಂಟ್ ಆಯ್ತು. ಸೊ ನಾನು ಎಷ್ಟರದ್ದು ಪ್ಯಾಕೇಜ್ ತಗೊಂಡಿದ್ದೆ, ಸೊ ಹೇಗಿರ್ತದೆ ಪ್ಯಾಕೇಜ್, ಎಷ್ಟು ಕಾಸ್ಟ್ ಇರ್ತದೆ ಅಂತ ನಾನು ಸಪ್ರೇಟ್ ವಿಡಿಯೋದಲ್ಲಿ ಹೇಳ್ತೇನೆ. ಬಿಕಾಸ್ ಕಂಪ್ಲೀಟ್ ಎಕ್ಸ್ಪೆನ್ಸಸ್ ಆಫ್ ಮನಾಲಿ ಅಂತ ಒಂದು ವ್ಲಾಗ್ ಮಾಡ್ತೇನೆ. ಬಿಕಾಸ್ ಎವ್ರಿ ಫ್ಲೈಟ್ ಚಾರ್ಜ್ ಇಂದ ಹಿಡಿದು ಈಚ್ ಅಂಡ್ ಎವ್ರಿ ಚಾರ್ಜ್, ರೂಮ್ ಎಷ್ಟಾಯ್ತು, ಫ್ಲೈಟ್ ಎಷ್ಟಾಯ್ತು, ಅಲ್ಲಿಂದ ಬರುವ ಬಸ್ ಎಷ್ಟಾಯ್ತು, ಮತ್ತೆ ಇಲ್ಲಿ ಅಡ್ವೆಂಚರ್ ಏನೆಲ್ಲ ಇದೆ, ಮತ್ತೆ ಎಂಟ್ರಿ ಫೀಸ್ ಇದೆಯಾ ಯಾವುದಾದ್ರೂ ಪ್ಲೇಸಿಗೆ ಹೋಗ್ಬೇಕಾದ್ರೆ, ಏನೆಲ್ಲ ಸ್ಕ್ಯಾಮ್ ಮಾಡ್ತಾರೆ ಅಂತ ಎಲ್ಲ ನಾನು ನೆಕ್ಸ್ಟ್ ಒಂದು ನ್ಯೂ ವಿಡಿಯೋದಲ್ಲೇ ಹೇಳ್ತೇನೆ. ಬಿಕಾಸ್ ಈ ವಿಡಿಯೋದಲ್ಲಿ ಹೇಳಿದ್ರೆ ಫುಲ್ ಹಾಫ್ ಆಗ್ತದೆ. ಸೊ ಸಪ್ರೇಟ್ ವಿಡಿಯೋದಲ್ಲಿ ಹೇಳಿದ್ರೆ ಎಲ್ರಿಗೂ ಒಂದು ನೆಕ್ಸ್ಟ್ ಬರುವ ಮನಾಲಿ ವಿಸಿಟ್ ಮಾಡುವವರಿಗೆ ಹೆಲ್ಪ್ ಆಗ್ತದೆ ಅಂತ ನಾವು ಅನ್ಕೊಂಡಿದ್ದೇವೆ. ಸೊ ಇದಾಗಿತ್ತು ಡೇ 2 ವಿಡಿಯೋ. ಇಷ್ಟ ಆಗಿದ್ರೆ ಲೈಕ್, ಶೇರ್ ಅಂಡ್ ಕಮೆಂಟ್ ಮಾಡಿ. ಆ್ಯಂಡ್ ಎವ್ರಿ ಒನ್ ಲೈಫ್ ಟೈಮಲ್ಲಿ ಸ್ನೋಫಾಲ್ ಎಕ್ಸ್ಪೀರಿಯನ್ಸ್ ಮಾಡಲೇಬೇಕು. ಅದು ನೀವು ವಿಡಿಯೋದಲ್ಲಿ ನೋಡಬೇಕಾದ್ರೆ ನಮ್ಗೆ ಅಷ್ಟು ಒಂದು ಫೀಲ್ ಆಗಲ್ಲ, ಬಟ್ ಹೋಗ್ಬೇಕಂತ ಅನಿಸ್ತದೆ. ಬಿಟ್ರೆ ಎಕ್ಸ್ಪೀರಿಯನ್ಸ್ ಮಾಡೋದು ಕ್ಯಾಪ್ಚರ್ ಮಾಡಲಿಕ್ಕೆ ಆಗೋದಿಲ್ಲ, ಅಷ್ಟು ಚಂದ ಎಕ್ಸ್ಪೀರಿಯನ್ಸ್ ಮಾಡಿದ್ವಿ. ನಮ್ಮ ಲಕ್ಕೇ ಸರಿ, ಡೇ 1 ಫುಲ್ ಮಳೆ ಇತ್ತು, ನಾವು ಫುಲ್ ಡಿಸಪಾಯಿಂಟ್ ಆಗಿದ್ವಿ ನೆಕ್ಸ್ಟ್ ಡೇ ಸ್ನೋಫಾಲ್ ಇರುತ್ತಾ ಇಲ್ವಾ ಅಂತ. ನಾವು ಗುಲಾಬ್ ಜಾಮೂನ್ ತಿನ್ಲಿಕ್ಕೆ ಹೋಗಿದ್ವಿ ಡೇ 1. ಅಲ್ಲಿ ಒಬ್ರು ಲೇಡಿ ಹೇಳಿದ್ರು ನೆಕ್ಸ್ಟ್ ಡೇ ಪಕ್ಕ ಸ್ನೋಫಾಲ್ ಆಗುತ್ತೆ ಅಂತ. ನಾವು ಅವ್ರ ದೇವ್ರಂತ ಅನ್ಕೊಂಡಿದ್ವಿ. ಬಿಕಾಸ್ ಅವ್ರು ಹೇಳಿದಾಗೆ ಆಯ್ತು, ನೈಟ್ ಫುಲ್ ನೀವು ಹೇಳ್ಬೇಕಾದ್ರೆ ಫುಲ್ ಸ್ನೋ ಇರ್ತದೆ ನೋಡಿ, ಪಕ್ಕ ಸ್ನೋ ಇರ್ತದೆ, ನೆಕ್ಸ್ಟ್ ಡೇ ಬಂದು ಗುಲಾಬ್ ಜಾಮೂನ್ ತಿನ್ನಿ ಅಂತ. ಪಾಪ ನಮಗೆ ಗುಲಾಬ್ ಜಾಮೂನ್ ನೆಕ್ಸ್ಟ್ ಡೇ ಹೋಗ್ಲಿಕ್ಕೆ ಆಗ್ಲಿಲ್ಲ, ಫುಲ್ ಕ್ರೌಡ್ ಇತ್ತು ನಿನ್ನೆ. ನೀವು ಇನ್ಸ್ಟಾಗ್ರಾಮಲ್ಲಿ ಕೆಲವು ರೀಲ್ಸ್ ನೋಡಿರ್ಬೋದು, ಆಲ್ಮೋಸ್ಟ್ ಒಂದು 7 to 8 hours ಸೋಲಾಂಗ್ ವ್ಯಾಲಿಯಲ್ಲಿ ನಿಂತ ವೆಹಿಕಲ್ ಇತ್ತು, ಅಷ್ಟು ಕ್ರೌಡ್ ಇತ್ತು. ನಾವು ಒಂದು 3 to 4 kilometers ನಡ್ಕೊಂಡು ಹೋದ್ವಿ, ಜಸ್ಟ್ ಒಂದು ಜಿಪ್ ಲೈನ್ ಎಕ್ಸ್ಪೀರಿಯನ್ಸ್ ಮಾಡಲಿಕ್ಕೆ. ಇವನಿಗೆ ಇಷ್ಟ ಇರಲಿಲ್ಲ. ಏನಾಗಿತ್ತು ಅಂದ್ರೆ ಅದ್ರ ಎಕ್ಸ್ಪೀರಿಯನ್ಸ್ ಇಷ್ಟನೇ ಇರಲಿಲ್ಲ. ಒತ್ತಾಯ ಮಾಡಿ ಆಲ್ಮೋಸ್ಟ್ ಕೂಗ್ಲಿಕ್ಕೆ ಆಗುತ್ತೆ, ನಂಗೆ ಹೆದ್ರಿಕೆ ಆಗ್ತದೆ, ನಂಗೆ ಫೋಬಿಯಾ ಐತೆ, ಅದು ಇದು. ನಾನು ಹೇಳಿದೆ ಒಮ್ಮೆ ಎಕ್ಸ್ಪೀರಿಯನ್ಸ್ ಮಾಡುವ. ಇಲ್ಲ ನಾನು ಹೋಗುದಿಲ್ಲ, ನಿಂಗೇನು ಗೊತ್ತು ಹಾಗೆ ಅಂತ ಬೈಲಿಕ್ಕೆ ಸ್ಟಾರ್ಟ್ ಮಾಡಿದ. ಬಟ್ ಲಾಸ್ಟಿಗೆ ಹೋಗಿ ಸ್ವಲ್ಪ ಎದುರಿದ್ಮೇಲೆ ಅಂತ ಕಿರ್ಚ್ತಿದ್ದೆ. ನಾನು ನೋಡಿದೆ ಇವನೇನು ಕಿರ್ಚ್ತೈತೆ, ಅದು ಸಪ್ರೇಟ್ ವಿಡಿಯೋ ಹಾಕ್ತೇನೆ ರಿಯಾಕ್ಷನ್ ಇದ್ದು, ನಿಮ್ಗೆ ಗೊತ್ತಾಗ್ಬೋದು ಎಷ್ಟು ಥ್ರಿಲ್ಲಿಂಗ್ ಆಗಿತ್ತು ಅಂತ. ನಾವು ಇದು ಗೋಪ್ರೋ ತಗೊಂಡಿದ್ವಿ. ಸೊ ಅದ್ರ ಕಾಸ್ಟ್ ಎಷ್ಟು ಅಂತೆಲ್ಲ ಹೇಳ್ತೇವೆ. ಸೊ ಅಲ್ಲಿ ಗೋಪ್ರೋ ಕೊಡ್ತಾರೆ ನಮ್ದು ಕ್ಯಾಪ್ಚರ್ ಮಾಡ್ಲಿಕ್ಕೆ ಎಕ್ಸ್ಪೀರಿಯನ್ಸ್. ಸೊ ಅದು ಹೋಗಿ ಫುಲ್ ಮುಗಿಸಿ ಹಿಂದೆ ಬರ್ಬೇಕು, ಇನ್ನೊಂದ್ಸರ್ತಿ ಹೋಗೋ ಅಂತ ಅವರ ಡೈಲಾಗ್ ಇತ್ತು. ಸೊ ಅಷ್ಟು ಚಂದ ಇತ್ತು ಆಕ್ಚುಲಿ. ಫಸ್ಟ್ ಟೈಮ್ ಜಿಪ್ ಲೈನ್ ವಿತ್ ಸ್ನೋ ಫಾಲ್ ಮಾಡಿದ್ದು. ಇಟ್ ವಾಸ್ ಗುಡ್. ನೀನ್ ಎಕ್ಸ್ಪೀರಿಯನ್ಸ್ ಹೇಳಿ. ಅಂಡ್ ಆಲ್ಸೋ ಸ್ನೋ ಅಲ್ಲಿ ಹೋಗ್ಬೇಕಾದ್ರೆ ಅವ್ರದ್ದೇ ಡ್ರೆಸ್ ತಗೋಬೇಕು. ಅದ್ರ ಕಾಸ್ಟ್ ಎಷ್ಟಾಗ್ತದೆ ಸಪ್ರೇಟ್ ಆಗಿ ಹೇಳ್ತೇವೆ. ಬಿಕಾಸ್ ನಾವೆಷ್ಟೇ ದಪ್ಪದ್ದು ಜಾಕೆಟ್ ಹಾಕಿದ್ರು ಅದಾಗುದಿಲ್ಲ, ಬಿಕಾಸ್ ಅವರದೇ ಹಾಕ್ಬೇಕು. ಅಂಡ್ ವಿತ್ ಶೂಸ್, ಬಿಕಾಸ್ ಅಷ್ಟು ಚಳಿ ಇರ್ತದೆ. ನಮ್ಗೆ ಅವರ ಜಾಕೆಟ್ ಹಾಕಿದ್ರೆ ಗೊತ್ತೇ ಆಗುದಿಲ್ಲ. ಸಾಕ್ಸ್ ಕೊಡ್ತಾರೆ, ಗ್ಲೌಸ್ ಕೊಡ್ತಾರೆ ಅವರದ್ದೇ ವಾಟರ್ ಪ್ರೂಫ್. ಸೊ ಅದರ ಕಾಸ್ಟ್ ಹೇಗಿರ್ತದೆ, ಇಷ್ಟೆಲ್ಲ ಯಾವುದಕ್ಕೆಲ್ಲ ಸಪ್ರೇಟ್ ಪರ್ಟಿಕ್ಯುಲರ್ ಆಗಿ ಯಾವುದಕ್ಕೆಲ್ಲ ಚಾರ್ಜ್ ಮಾಡ್ತಾರೆ ಎಲ್ಲ ವಿಡಿಯೋ ಹಾಕ್ತೇನೆ. ಸೊ ಜಿಪ್ ಲೈನ್ ಈಸ್ ಮಸ್ಟ್ ಟ್ರೈ ಇನ್ ಮನಾಲಿ. ಎಸ್ಪೆಷಲಿ ಸ್ನೋಫಾಲ್ ಇದ್ರೆ ಅಂತೂ ಟ್ರೈ ಮಾಡಲೇಬೇಕು.
ಇದಾಗಿತ್ತು ಸೆಕೆಂಡ್ ಡೇ ವಿಡಿಯೋ. ಇನ್ನು ಥರ್ಡ್ ಡೇ ವಿಡಿಯೋದಲ್ಲಿ ಯಾವ ಪ್ಲೇಸ್ಗೆ ಹೋಗ್ತೇವೆ, ಏನೆಲ್ಲ ಎಕ್ಸ್ಪ್ಲೋರ್ ಮಾಡ್ತೇವೆ ಎಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತದೆ. ಅಂಟಿಲ್ ದೆನ್ ಬಾಯ್.